ಹೇಗಿದ್ದೀರಿ ಎಲ್ಲ, ವೆಲ್ಕಮ್ ಟು ಶೇರ್ ಮಾರ್ಕೆಟ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟ್ರೇಡಿಂಗ್ ವ್ಯೂನಲ್ಲಿ ನಾವು ಅಕೌಂಟನ್ನು ಹೇಗೆ ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ. ಫಸ್ಟ್ ನಾವೇನು ಮಾಡಬೇಕಂದ್ರೆ ನಮ್ಮ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲ್ ಆಗಿರೋ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು. ಇಲ್ಲಿ ನನ್ನ ಕಂಪ್ಯೂಟ್ರಲ್ಲಿ ಗೂಗಲ್ ಕ್ರೋಮ್ ಇದೆ, ನಾನು ಇದನ್ನು ಓಪನ್ ಮಾಡ್ತೀನಿ. ನಂತರ ನಾವಿಲ್ಲಿ ಗೂಗಲನ್ನು ಓಪನ್ ಮಾಡೋಣ. google.com ಅಂತ URL ಬಾರಲ್ಲಿ ಎಂಟರ್ ಮಾಡಿ ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ ಗೂಗಲ್ ಓಪನ್ ಆಗುತ್ತೆ. ಈಗ ನಾವೀಗ ಇಲ್ಲಿ ಟ್ರೇಡಿಂಗ್ ವ್ಯೂ ಇಂಡಿಯಾ ಅಂತ ಸರ್ಚ್ ಮಾಡುವ. ಅಕೌಂಟ್ ಓಪನ್ ಮಾಡೋ ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅಕೌಂಟ್ ಓಪನ್ ಮಾಡುವ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿಂದ ಈ ವಿಡಿಯೋದ ಜೊತೆ ಕಂಟಿನ್ಯೂ ಆಗ್ಬೋದು. ನೀವು ಎಲ್ಲಿಗೆ ಸ್ಕಿಪ್ ಮಾಡಬೇಕು ಅಂತ ಆ ಟೈಮ್ ಸ್ಟ್ಯಾಂಪನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾವಿಲ್ಲಿ ನೋಡ್ಬೋದು in.tradingview ಅಂತ ಬಂದಿದೆ. ಇದು ಟ್ರೇಡಿಂಗ್ ವ್ಯೂವಿನ ಇಂಡಿಯಾದ ವೆಬ್ಸೈಟ್. ಇದರ ಮೇಲೆ ನಾವು ಒಂದು ಸಲ ಕ್ಲಿಕ್ ಮಾಡಿದರೆ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬಲಬದಿಯಲ್ಲಿ ಇಲ್ಲಿ ನಾವು ನೋಡಿದರೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಅದರ ಮೇಲೆ ಒಂದು ಸಲ ನಾವು ಕ್ಲಿಕ್ ಮಾಡಿದರೆ ನಾವಿಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಇರೋ ಎಲ್ಲ ಪ್ಲ್ಯಾನ್ಸ್ಗಳ ಡೀಟೇಲ್ಸನ್ನು ನೋಡ್ಬೋದು. ಟ್ರೇಡಿಂಗ್ ವ್ಯೂನ ನಾವು ಫ್ರೀಯಾಗಿ ಯೂಸ್ ಮಾಡ್ಬೋದು ಮತ್ತು ಪೇ ಮಾಡಿ ಸಹ ಬಳಸ್ಬೋದು. ಪೇ ಮಾಡಿದರೆ ನಮಗೆ ಎಕ್ಸ್ಟ್ರಾ ಫೀಚರ್ಸ್ ಸಿಗುತ್ತೆ. ರಿಯಲ್ ಟೈಮ್ ಡಾಟಾ ಮತ್ತು ಕೆಲವೊಂದಿಷ್ಟು ಇಂಡಿಕೇಟರ್ಗಳು ಅವೆಲ್ಲ ಸಿಗ್ತವೆ. ಫ್ರೀ ಅಕೌಂಟ್ನಲ್ಲಿ ಒಂದಿಷ್ಟು ಕಂಡೀಷನ್ಗಳಿದ್ದಾವೆ, ಬಟ್ ಬಿಗಿನರ್ಗಳಿಗೆ ಫ್ರೀ ಅಕೌಂಟ್ ಸಾಕಾಗತ್ತೆ. ನಾವಿಲ್ಲಿ ಮೇಲ್ಗಡೆ ಸೈನ್ ಅಪ್ ಅಂತ ನೋಡ್ಬೋದು. ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಅಕೌಂಟ್ ಮಾಡೋದಕ್ಕೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಗೂಗಲ್ ಅಕೌಂಟ್, ಫೇಸ್ಬುಕ್ ಅಕೌಂಟ್, ಟ್ವಿಟರ್ ಅಕೌಂಟ್, ಯಾಹೂ ಮೇಲ್ ಇದು ಯಾವುದನ್ನು ಬಳಸಿ ಸಹ ಆ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಯಾವುದಾದ್ರು ಒಂದು ಸ್ಪೆಸಿಫಿಕ್ ಇಮೇಲ್ ಐ ಡಿ ಇದ್ದರೆ ಅದನ್ನು ಬಳಸಿ ಸಹ ಆ ಅಕೌಂಟನ್ನು ಮಾಡ್ಬೋದು. ನಾನಿಲ್ಲಿ ಇಮೇಲನ್ನು ಚೂಸ್ ಮಾಡ್ತೀನಿ. ನಾನು ಬೇಕಿದ್ದರೆ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಹ ಮಾಡ್ಬೋದು. ನಿಮ್ಮಲ್ಲಿ ಕೆಲವೊಬ್ಬರ ಹತ್ರ ಯಾಹೂ ಇರ್ಬೋದು ಅಥವಾ ಜಿಮೇಲ್ ಇರ್ಬೋದು. ಅದಕ್ಕಾಗಿ ಎಲ್ರಿಗೂ ಕಾಮನ್ ಆಗಿ ಒಂದು ಮೆಥಡನ್ನು ತೋರಿಸೋದಕ್ಕೆ ನಾನು ಇಲ್ಲಿ ಇಮೇಲನ್ನು ಸೆಲೆಕ್ಟ್ ಮಾಡ್ತೀನಿ. ಇಮೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿ ಸೈನ್ ಅಪ್ ವಿತ್ ಇಮೇಲ್ ಅಂತ ಬರ್ತಿದೆ. ನಾವೀಗ ಫಸ್ಟು ಯೂಸರ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ನಾನೀಗ ಇಲ್ಲಿ ಒಂದು ನೇಮನ್ನು ಎಂಟರ್ ಮಾಡಿ ನೋಡ್ತೀನಿ. ಅದಾದ ನಂತರ ನಾವಿಲ್ಲಿ ಇಮೇಲ್ ಐ ಡಿಯನ್ನು ಪ್ರೊವೈಡ್ ಮಾಡಬೇಕು. ನೀವು ನಿಮ್ಮ ಇಮೇಲ್ ಐ ಡಿಯನ್ನು ಪ್ರೊವೈಡ್ ಮಾಡಿ, ನಾನು ನನ್ನ ಇಮೇಲ್ ಐ ಡಿಯನ್ನು ಪ್ರೊವೈಡ್ ಮಾಡ್ತೀನಿ. ಅದಾದ ನಂತರ ನಾವು ಟ್ರೇಡಿಂಗ್ ವ್ಯೂಗೆ ಒಂದು ಪಾಸ್ವರ್ಡನ್ನು ಸಹ ಇಲ್ಲಿ ಕೊಡಬೇಕಾಗತ್ತೆ. ನೀವು ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವಾಗ ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡನ್ನೇ ಕ್ರಿಯೇಟ್ ಮಾಡಿ. ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ನಾನು ವಿಡಿಯೋವನ್ನು ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಅದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ನಾನೀಗ ಇಲ್ಲಿ ನನ್ನ ಪಾಸ್ವರ್ಡನ್ನು ಒಂದು ಕ್ರಿಯೇಟ್ ಮಾಡಿ ಎಂಟರ್ ಮಾಡ್ತೀನಿ. ನೀವು ನಿಮಗೆ ಬೇಕಾದ ಹಾಗೆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಮತ್ತು ಅದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಅದಾದ ನಂತರ ನಾವಿಲ್ಲಿ ಈ 2 ಚೆಕ್ ಬಾಕ್ಸ್ಗಳನ್ನು ಚೆಕ್ ಮಾಡುವ. ಇದು ಒಂದು ಅವರ ಲೈಸೆನ್ಸ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನಾವು ಒಪ್ತೀವಿ ಅಂತ ಹೇಳಿ, ಇನ್ನೊಂದು ನಮಗೆ ಮಾರ್ಕೆಟಿಂಗ್ ಇಮೇಲ್ಗಳು ಬೇಡ ಅಂತ ಹೇಳಿ. ಅದಾದ ನಂತರ ನಾನು ರೋಬೋಟ್ ಅಲ್ಲ ಅಂತ ಹೇಳೋದಕ್ಕೆ ಇಲ್ಲಿ ಈ ಚೆಕ್ ಬಾಕ್ಸ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಅದು ವೆರಿಫೈ ಆದ ನಂತರ ನಾವಿಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಇಲ್ಲಿ ಇದೇನು ಹೇಳುತ್ತಪ್ಪ ಅಂದರೆ ನಿಮ್ಮ ಅಕೌಂಟ್ ಇನ್ನೂ ಆ್ಯಕ್ಟಿವ್ ಆಗಿಲ್ಲ. ಆ್ಯಕ್ಟಿವ್ ಮಾಡೋದಕ್ಕೆ ನಿಮ್ಮ ಇಮೇಲ್ ಅಕೌಂಟಿಗೆ ಒಂದು ಮೇಲನ್ನು ಕಳಿಸಿ. ಆ ಮೇಲಲ್ಲಿ ಒಂದು ಲಿಂಕನ್ನು ಕೊಡಲಾಗಿದೆ. ಅದನ್ನು 14 ದಿನದ ಒಳಗೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಆಗುತ್ತೆ ಅಂತ ಬಂದಿದೆ. ಒಂದು ವೇಳೆ ನಾವೇನಾದರೂ 14 ದಿನದ ಒಳಗೆ ಅಕೌಂಟನ್ನು ಆ್ಯಕ್ಟಿವ್ ಮಾಡಲಿಲ್ಲ ಅಂದರೆ ನಾವೀಗ ಏನು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀವೋ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ನಾನೀಗೇನು ಮಾಡ್ತೀನಿ ಅಂದರೆ ಒಂದು ಹೊಸ ಟ್ಯಾಬನ್ನು ಓಪನ್ ಮಾಡಿ ನನ್ನ ಇಮೇಲ್ ಐ ಡಿಗೆ ಲಾಗಿನ್ ಆಗಿ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ತೀನಿ. ನೀವು ನಿಮ್ಮ ಇಮೇಲ್ ಐ ಡಿಗೆ ಲಾಗಿನ್ ಆಗಿ. ನನ್ನ ಅಕೌಂಟ್ ಇರುವುದು ಜಿಮೇಲ್ನಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಜಿಮೇಲನ್ನು ಓಪನ್ ಮಾಡ್ತೀನಿ. ನಂತರ ನಾನು ನನ್ನ ಜಿಮೇಲ್ ಅಕೌಂಟ್ಗೆ ಸೈನ್ ಇನ್ ಮಾಡ್ತೀನಿ. ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ನನ್ನ ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ತೀನಿ. ಈಗ ನಾನು ನನ್ನ ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕೌಂಟಿನ ಡೀಟೇಲ್ಸ್ಗಳನ್ನು ಅದಿಲ್ಲಿ ತೋರಿಸಿ ಸರಿಯಾಗಿದೆ ಅಂತ ಕೇಳ್ಬೋದು. ಒಂದು ವೇಳೆ ಹಾಗೇನಾದರೂ ಕೇಳಿದರೆ ಅದನ್ನು ಕನ್ಫರ್ಮ್ ಮಾಡಿ. ಈಗ ನನ್ನ ಜಿಮೇಲ್ ಅಕೌಂಟಿಗೆ ಲಾಗಿನ್ ಆಗ್ತಾಯಿದೆ. ನೀವು ಇಲ್ಲಿ ನೋಡ್ಬೋದು ನನಗೆ ಒಂದು ಇಮೇಲ್ ಸಹ ಬಂದಿದೆ ಟ್ರೇಡಿಂಗ್ ವ್ಯೂ ಕಡೆಯಿಂದ. ಕನ್ಫರ್ಮ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಬಂದಿದೆ. ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಅಕೌಂಟನ್ನು ಕನ್ಫರ್ಮ್ ಮಾಡೋದಕ್ಕೆ ಕೆಳಗಡೆ
ಆ್ಯಕ್ಟಿವೇಟ್ ಅಕೌಂಟ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಬರ್ತಾ ಇದೆ. ನಾನು ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಹೊಸ ಟ್ಯಾಬ್ ಓಪನ್ ಆಗುತ್ತೆ. ಈಗ ಇಲ್ಲಿ ಅದೇನು ಹೇಳುತ್ತಪ್ಪ ಅಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ. ನೀವು ಬೇಕಾದರೆ ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು, ನಿಮ್ಮ ಫೋಟೋವನ್ನು ಈ ಚೂಸ್ ಫೋಟೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ನೀವು ಅಪ್ಲೋಡ್ ಮಾಡ್ದೇ ಇರ್ಬೋದು. ಬಟ್ ನೀವು ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಎಂಟ್ರ್ ಮಾಡಬೇಕಾಗತ್ತೆ. ನಾನಿಲ್ಲಿ ನನ್ನ ಫಸ್ಟ್ ನೇಮನ್ನು ಎಂಟ್ರ್ ಮಾಡ್ತೀನಿ ಮತ್ತು ಲಾಸ್ಟ್ ನೇಮನ್ನು ಎಂಟ್ರ್ ಮಾಡ್ತೀನಿ. ನಂತರ ನಾನಿಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈಗ ನೋಡಿ ಇಲ್ಲಿ ನನ್ನ ಅಕೌಂಟ್ ಕ್ರಿಯೇಟ್ ಆಗಿದೆ. ಈಗ ನಾನಿಲ್ಲಿ ಚಾರ್ಟನ್ನು ಓಪನ್ ಮಾಡೋದಕ್ಕೆ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಚಾರ್ಟ್ ಇಲ್ಲಿ ಓಪನ್ ಆಗ್ತಾ ಇದೆ. ನಿಫ್ಟಿಯ ಚಾರ್ಟ್ ಓಪನ್ ಆಗಿದೆ. ಸೊ ಈಗ ಟ್ರೇಡಿಂಗ್ ವ್ಯೂನಲ್ಲಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ನೀವು ಟ್ರೇಡಿಂಗ್ ವ್ಯೂವಿಗೆ ಕೊಟ್ಟಿರುವಂತಹ ಇಮೇಲ್ ಐ ಡಿ ಮತ್ತು ನಿಮ್ಮ ಪಾಸ್ವರ್ಡನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಮತ್ತು ನೀವು ಟ್ರೇಡಿಂಗ್ ವ್ಯೂವಿಗೆ ಲಾಗಿನ್ ಮಾಡಬೇಕಾಗಿ ಬಂದರೆ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ನೀವೇನು ಕೊಟ್ಟಿದ್ದೀರೋ ಅದನ್ನು ಬಳಸಿ ಲಾಗಿನ್ ಆಗಬಹುದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ಈ ರೀತಿ ಟ್ರೇಡಿಂಗ್ ವ್ಯೂನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಬಹುದು. ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಅಂದ್ಕೊಂಡಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.